ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೋಸ್ಕರ 5 ನಿಗೂಢವಾದ ಎಚ್ಚರಿಕೆಗಳನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಪ್ರತಿ ತಿಂಗಳು ಮಾಸ ಭವಿಷ್ಯದಲ್ಲಿ ನನ್ನ ಒಂದು ವಿಶೇಷತೆ ಬೇರೆ ಥರ ಏನಪ್ಪ ಅಂತಂದರೆ ಶುಭ ವಿಚಾರ ವಿಡಿಯೋ ಬೇರೆ, ಎಚ್ಚರಿಕೆ ವಿಡಿಯೋ ಬೇರೆ ಕೊಡ್ತಾ ಇರ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಏನೇನು ಸಮಸ್ಯೆ ಆಗ್ಬೋದು ಅಥವಾ ಯಾವ ಥರದ ಪರೀಕ್ಷೆಗಳನ್ನು ಎದುರಿಸಬೇಕಾಗ್ಬರ್ಬೋದು, ಯಾವ ತಪ್ಪುಗಳು ನೀವು ಮಾಡಬಹುದು, ಇದೆಲ್ಲ ಸಾಧ್ಯತೆಗಳನ್ನು ನಿಗೂಢವಾದ ನಿಮಗೆ ಕಲ್ಪನೆ ಇರಬಾರ್ದು ಆ ಥರದ ವಿಚಾರಗಳು ಬಹಳ ಇಂಪಾರ್ಟೆಂಟು ಪ್ರತಿಯೊಬ್ಬ ಸಿಂಹರಾಶಿಯವರಿಗೂ. ಸೊ ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಸಿಂಹರಾಶಿಯವರು, ಪ್ರತಿಯೊಬ್ಬ ಸಿಂಹರಾಶಿಯವ್ರಿಗೆ ಈ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ದಯವಿಟ್ಟು ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ 5 ನಿಗೂಢವಾದಂಥ ಎಚ್ಚರಿಕೆಗಳು. ಮೊದಲನೆಯದೇನಪ್ಪ ಅಂದರೆ ಗುಪ್ತಂ ಪ್ರಕಟಮೇಷ್ಯತಿ ಅಂತಂದರೆ ಗುಪ್ತವಾಗಿ ನೀವು ಮಾಡ್ತಕ್ಕಂಥ ಕೆಲಸಗಳು, ಇಷ್ಟು ಸೀಕ್ರೆಟ್ ಆಗಿ ಏನೋ ಒಂದಿಷ್ಟು ಕೆಲಸಗಳು ಮಾಡ್ತಾವಲ್ಲ ಜಗಜ್ಜಾಹೀರಾಗ್ಬಿಡುತ್ತೆ ಅಂತ. ಅದರಲ್ಲೂ ಸಹ ಬಹಳ ಯೋಜನೆಗಳು ಗುಟ್ಟಾಗಿ ನೀವು ಮಾಡಿಕೊಂಡಿರತಕ್ಕಂಥ ಯೋಜನೆಗಳೆಲ್ಲ ಜಗಜ್ಜಾಹೀರಾಗುವಂಥ ಸಾಧ್ಯತೆ ಇದೆ. ಸಿಂಹರಾಶಿಯವರು ಉದ್ಯೋಗದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ಮನೇಲಾಗಿರ್ಬೋದು, ಫ್ರೆಂಡ್ಸ್ ಮಧ್ಯೆಲಾಗಿರ್ಬೋದು, ಏನೋ ಒಂದು ಗುಟ್ಟಾಗಿ ಒಂದು ವ್ಯವಹಾರ ಮಾಡ್ತಿರ್ತಾರೆ, ಯಾರಿಗೂ ಗೊತ್ತಾಗ್ಬಾರ್ದಪ್ಪ, ಸೀಕ್ರೆಟಾಗಿ ಇದೊಂದು ಕೆಲಸ ಆಗ್ಬಿಟ್ರೆ ಸಾಕು ನನಗೆ ಅಂತಿರ್ತಾರೆ. ಬಟ್ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ನಿಮ್ಮ ಗುಟ್ಟು ರಟ್ಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅದರಿಂದ ಎಚ್ಚರ. ಸೊ ಏನೋ ಗುಟ್ಟನ್ನೇ ಮಾಡದೇ ಇದ್ದರೆ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗಿಬಿಡುತ್ತೆ. ಬಟ್ ಇಲ್ಲ ಇದು ಯಾರಿಗೂ ಗೊತ್ತಾಗಬಾರ್ದು, ಸೀಕ್ರೆಟಾಗಿ ಆಗಬೇಕಿದು ಅನ್ನುವ ರೀತಿದ್ದು ಕೆಲವಿಷ್ಟು ವಿಚಾರಗಳಿರುತ್ತೆ. ಅದು ಸೀಕ್ರೆಟ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ಕೂಡ ಸ್ವಲ್ಪ ಜಾಸ್ತಿ ನಿಮ್ಮ ನಡವಳಿಕೆಗಳೇ ದೃಷ್ಟಿಗೆ ಕಾರಣ ಆಗಿಬಿಡುತ್ತೆ. ಏನೋ ನಡೀತಾ ಇದೆ ಅನ್ನೋ ಥರ ಆಗ್ಬಿಡುತ್ತೆ. ಎದುರುಗಡೆ ಇರತಕ್ಕಂಥವ್ರಿಗೆ ದೃಷ್ಟಿ ಬೇಗ ನಿಮ್ಮ ಗುಟ್ಟು ರಟ್ಟಾಗುವ ಸಾಧ್ಯತೆ ಜಾಸ್ತಿ ಕಂಡುಬರ್ತದೆ. ಯಾವುದೇ ಗುಟ್ಟಾಗಿರಬಹುದು, ರಟ್ಟಾಗುವ ಸಾಧ್ಯತೆ ಇದೆ. ಸೊ ಅದರಿಂದ ಒಂದು ವಿಶೇಷವಾಗಿ ನೀವು ಆರಾಧನೆ ಮಾಡ್ಕೊಳ್ಬೇಕಾಗಿರತಕ್ಕಂಥದ್ದು ಚಂದ್ರನನ್ನು. ಅದರಲ್ಲೂ ಬಹಳ ಪ್ರಮುಖವಾಗಿ ಈಶ್ವರ, ಸೋಮವಾರಗಳಲ್ಲಿ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸೋದು, ಪ್ರತಿದಿನ ಮನೆಯಲ್ಲಿ ಶಿವಾಷ್ಟೋತ್ತರ, ಚಂದ್ರಗ್ರಹದ ಅಷ್ಟೋತ್ತರ ಪಠನೆ ಮಾಡ್ತಕ್ಕಂಥದ್ದು. ಇಲ್ಲ ನಾವು ವಿಶೇಷವಾಗಿ ಮೃತ್ಯುಂಜಯ ಹೋಮವನ್ನು ಹಾಗೂ ಬಹಳ ವಿಶೇಷವಾದಂತಹ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. ಎರಡನೆಯ ನಿಗೂಢವಾದ ಎಚ್ಚರಿಕೆ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಆರೋಗ್ಯದ ವಿಚಾರದಲ್ಲೊಂದು ಅಗ್ನಿ ಪರೀಕ್ಷೆ ಆಗುವ ಸಾಧ್ಯತೆ ಇದೆ ಅಂತ. ಸಡನ್ನಾಗಿ ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋದ್ರಲ್ಲ. ಅದರಲ್ಲಿ ಬಹಳ ಮುಖ್ಯವಾಗಿ ಕಣ್ಣು ಕೆಂಪಾಗ್ತಕ್ಕಂಥದ್ದು. ಏನು ತುಂಬ ಕಣ್ಣು ಕೆಂಪಾಗ್ಬಿಟ್ಟಿದೆ, ಏನಾಗಿದೆ ಅಂತ ಕೇಳ್ತಾರೆ. ಅದು ಏನಕ್ಕಾಗಿದೆ ಅಂದರೆ ಹೀಟಿಂದಾಗಿ, ಅಂದರೆ ಉಷ್ಣ ಜಾಸ್ತಿಯಾಗಿ ಶರೀರದಲ್ಲಿ ಕಣ್ಣೆಲ್ಲ ಕೆಂಪಾಗುವಂಥ ಸಾಧ್ಯತೆ ಇದೆ. ಅಂದರೆ ಬೇರೆಯವ್ರು ಏನಾದ್ರು ಅಪಾರ್ಥನೂ ಮಾಡ್ಕೊಂಡ್ಬಿಡ್ಬೋದು, ಬಟ್ ಆದರೂ ಸಹ ಉಷ್ಣ ಜಾಸ್ತಿ ಆಗಿರುತ್ತೆ. ಸ್ವಲ್ಪ ಶರೀರವನ್ನು ತಂಪಾಗಿಡಲಿಕ್ಕೆ ಪ್ರಯತ್ನ ಮಾಡಿ. ಜೊತೆಯಲ್ಲಿ ಆಹಾರ ಸೇವನೆ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಿ. ಇಲ್ಲಿ ಕಾಣುವ ಪ್ರಕಾರವಾಗಿ ರಕ್ತದೊತ್ತಡ ಸಹ ವ್ಯತ್ಯಾಸವಾಗ್ಬೋದು. ಅಂದರೆ BP ಅದು ಕೂಡ ವ್ಯತ್ಯಾಸ ಆಗ್ಬೋದು. ಬಟ್ ಕಣ್ಣು ಕೆಂಪಾಗಿ, ನೀವು ತುಂಬ ಹೊತ್ತು ಮೊಬೈಲ್ ನೋಡಿದ್ರೆ, TV ನೋಡಿದ್ರೆ ಕಣ್ಣು ಕೆಂಪಾಗ್ಬಿಡುತ್ತೆ. ಅಥವಾ ಶರೀರದಲ್ಲಿ ಉಷ್ಣ ಜಾಸ್ತಿ ಆದರೆ ಕೆಂಪಾಗ್ಬಿಡುತ್ತೆ. ಹೊರಗಡೆ ಎಲ್ಲೋ ಓಡಾಡ್ಬೇಕಾದ್ರೆ ಕಣ್ಣಿಗೆ ಧೂಳು ಬಿದ್ದರೆ ಕಣ್ಣು ಕೆಂಪಾಗ್ಬಿಡುತ್ತೆ. ಕಣ್ಣೆಲ್ಲ ನೀರು ತುಂಬ್ಕೊಳ್ಳುತ್ತಲ್ಲ ಆ ಥರ. ತುಂಬ ಕಣ್ಣಲ್ಲಿ ನೀರು ತುಂಬ್ಕೊಳ್ಳೋದು, ಕಣ್ಣು ಕೆಂಪಾಗೋದು, ಇದೆಲ್ಲ ಕೇಳ್ತಾರೆ ಏನಾಯ್ತು ಅಂತ. ಸೊ ಡಾಕ್ಟ್ರನ್ನು ಭೇಟಿ ಮಾಡ್ಕೊಂಬನ್ನಿ, ಅದ ಸಿಂಪಲ್, ಏನು ತೊಂದರೆ ಇಲ್ಲ ಅಂತಲೂ ತಾತ್ಸಾರ ಮಾಡೋದು ಬೇಡ ಅಂತ. ಒಂದು ಮಂತ್ರ ಹೇಳ್ಕೊಡ್ತೇನೆ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಒಂದು ಮಂತ್ರವನ್ನು ನೀವು ಪ್ರತಿದಿನ ಒಂದು 28 ಬಾರಿ ಜಪ ಮಾಡಿಕೊಂಡು ಕಣ್ಣಿಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡ್ರು ಕೂಡ ಒಳ್ಳೆಯ ನೀರನ್ನು, ಶುದ್ಧವಾದದ್ದು, ಸ್ವಲ್ಪ ಕಂಟ್ರೋಲಿಗೆ ಬರಬಹುದು ಅಂತ ಅನಿಸುತ್ತೆ. ಒಂದು ಸ್ವಲ್ಪ ನಿಮಗೆ ನೀವೇ ಪ್ರೋಕ್ಷಣೆ ಮಾಡ್ಕೊಳ್ಳುವಂಥದ್ದು, ಆ ತೀರ್ಥವನ್ನು ನೀರನ್ನು ಕೂಡ ನಿಮಗೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ನಾವು ವಿಶೇಷವಾಗಿ ಮೃತ್ಯುಂಜಯ ಹೋಮವನ್ನೇ ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯ ಆರೋಗ್ಯ ಬಾಧೆಯೂ ನಮಗೆ ಆಗಬಾರದು ಅಂಥೇಳಿ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಇದ್ರ ಬಗ್ಗೆ ವಿಶೇಷವಾಗಿ ಪ್ರಸಾದವೂ ಸಹ ಇದೆ, ಕರುಂಗಾಲಿ ಬ್ರಾಸ್ಲೆಟ್ ವಿತ್ ತಾಗೆತ. ನಿಮಗೆ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಹೇಳ್ತೇನೆ ಅದ್ರ ಬಗ್ಗೆ. ಮೂರನೆಯ ಎಚ್ಚರಿಕೆ, ನಿಗೂಢವಾದ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ದ್ಯೂತೆ ವಿನಾಶೋಧನಸ್ಯ ಅಂತಂದರೆ
ಲಾಟ್ರಿ ಅಥವಾ ಸಟ್ಟಾಬಾಜಿ ಆಡುವಂಥದ್ದು ಅಥವಾ ಆನ್ಲೈನ್ನಲ್ಲೇ ನೀವೇನಾದ್ರು ಇಸ್ಪೀಟ್ ಆಡ್ತಕ್ಕಂಥದ್ದು, ಆನ್ಲೈನಲ್ಲಿ ಏನೋ ಒಂದಿಷ್ಟು ಗೇಮ್ಸ್ಗಳು ಬರ್ತಾವಲ್ಲ, ಅದನ್ನು ಎಷ್ಟು ಬೇಡ ಅಂತ ಎಷ್ಟು ಜಾಗೃತಿ ಮೂಡಿಸ್ಲಿಕ್ಕೆ ಹೋದರೂ ಕೂಡ ಸಿಗಾಕೊಂಡ್ಬಿಡ್ತಾರಲ್ಲ. ಸಿಂಹರಾಶಿಯವರು ಈ ಲಾಟ್ರಿ ಹಿಂದೆ ಬಿದ್ದು, ಸಟ್ಟ ಹಿಂದೆ ಬಿದ್ದು, ಆನ್ಲೈನ್ ಗೇಮ್ಸ್ಗಳು, ಈ ಥರ ಇಸ್ಪೀಟು ಇತ್ಯಾದಿ ಈ ಜೂಜಿನ ಹಿಂದೆ ಬಿದ್ದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಕಳೆದುಕೊಳ್ತೀರಿ ಅಂತ ಕಂಡು ಬರ್ತಾ ಇದೆ. ಸೊ ಅದರಿಂದ ಜೂಜು ಅಥವಾ ಅದರ ಸಂಬಂಧಪಟ್ಟಂತೆ ಅಥವಾ ಅದರ ಛಾಯೆ ಇರುವಂತಹ ಯಾವುದೇ ವಿಚಾರಗಳಿಗೆ ನೀವು ದಯವಿಟ್ಟು ಕೈ ಹಾಕಬಾರ್ದು. ದೊಡ್ಡ ಪ್ರಮಾಣ, ಯಾಕೆಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮನಸ್ಸು ಜಾಸ್ತಿ ಜೂಜಿನ ಕಡೆ ಎಳೆಯುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ತುಂಬ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಮನಸ್ಸೇನಾಗುತ್ತೆ, ಜೂಜಿನ ಕಡೆ ಎಳೆಯುತ್ತೆ. ಸೊ ಕೆಲವರಿಗೆ ಅಭ್ಯಾಸವೇ ಇಲ್ಲದವರಿಗೆ ಹೊಸದಾಗಿ ಅಭ್ಯಾಸ ಆಗಿಬಿಡಬಹುದು. ಏನೋ ಇದು ಆ್ಯಪ್ ಅಂತ ಡೌನ್ಲೋಡ್ ಮಾಡ್ಕೊಂಡೆ ನನ್ನ ಫ್ರೆಂಡ್ ಏನೋ ದುಡ್ಡು ಬರುತ್ತೆ ಅಂದ, ಅಥವಾ ಏನೋ ನೋಡೋಣ ಅಂತ ನೋಡಿದೆ, ಆಮೇಲೆ ದುಡ್ಡು ಅದೇನೋ ಚಟ ಥರ ಹಚ್ಕೊಂಡು ಮತ್ತೆ 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 ಒಂದೇ ತಿಂಗಳಲ್ಲಿ ಸೆಪ್ಟೆಂಬರ್ ಸ್ಟಾರ್ಟಿಂಗಿಂದ ಎಂಡ್ ಆಗಸ್ಟರಲ್ಲಿ ಲಕ್ಷಾಂತರ ರೂಪಾಯಿ ಕಳೆದುಬಿಟ್ಟೆ ಅದರಲ್ಲಿ ಅಂಥೇಳಿ. ಸೊ ಅದರಿಂದ ಇದೆಲ್ಲ ಆಗಬಾರದು. ಸೊ ದಯವಿಟ್ಟು ನಿಮ್ಮ ಮನಸ್ಸು ಒಂದು ಇದರಲ್ಲಿರಬೇಕು, ಹತೋಟಿಯಲ್ಲಿರಬೇಕು, ಈ ಥರ ನಾನು ಹಿಂದೆ ಹೋಗಬಾರ್ದು ಅಂಥೇಳಿ. ಬಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹೋಗಿ ದುಡ್ಡು ಕಳ್ಕೊಳ್ಳುವ ಸಾಧ್ಯತೆ ಇದೆ, ಎಚ್ಚರ ವಹಿಸಿ. ನೀವು ಅದಕ್ಕೆ ಪರಿಹಾರವನ್ನು ಮೊದಲಿಂದನೇ ಮಾಡ್ಕೊಂಡ್ಬಿಡ್ಬೇಕು, ಅಂದರೆ ಆಗಸ್ಟ್ ಎಂಡಿಂದನೇ ಮಾಡ್ಕೊಂಡು ಬಂದುಬಿಡಬೇಕು. ಗೊತ್ತಾಯ್ತಿಲ್ಲ ಅಂದರೆ ನಾವು ವಿಶೇಷವಾದ ಪರಿಹಾರವನ್ನು ಇವಾಗ ಮಾಡ್ತಾ ಇದ್ದೇವೆ, ಅದ್ರ ಬಗ್ಗೆ ಸಹ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. 4ನೇಯ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಸಾರ್ವಜನಿಕ ಕಲಹ ಅಂತಂದರೆ ನೀವು ತುಂಬ ಇಷ್ಟವಾದವ್ರ ಜೊತೆಗೆ ಎಲ್ಲದ್ರಗದೇ ಜಗಳ ಮಾಡಿಬಿಡ್ತೀರಾ ಅಂತ. ನಿಮಗೆ ಯಾರು ತುಂಬ ಇಷ್ಟ ಆಗಿರ್ತಾರೆ, ಅವ್ರು ಯಾರು ಬೇಕಾರಾಗಿರ್ಬೋದು, ನಿಮಗೆ ತುಂಬ ಇಷ್ಟವಾದ ವ್ಯಕ್ತಿಗಳು, ನಿಮಗೆ ತುಂಬ ಇಷ್ಟವಾದ ವ್ಯಕ್ತಿಯ ಜೊತೆಗೆ ನೀವು ಸಾರ್ವಜನಿಕವಾಗಿ ಎಲ್ಲರ ಮುಂದೆ ದೊಡ್ಡದಾಗಿ ಜಗಳ ಮಾಡಿಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ಸೊ ಅದರಿಂದ ಅವ್ರಿಗೂ ಈಗೋ ಹರಟು, ನಿಮಗೂ ಈಗೋ ಹರಟು, ಏನೇನೋ ಸಮಸ್ಯೆಗಳು, ಅವ್ರಿಗೂ ಅವಮಾನ, ನಿಮ್ಮ ಬಗ್ಗೆನೂ ಒಂದು ತಪ್ಪು ಅಥವಾ ಬ್ಯಾಡ್ ಅಭಿಪ್ರಾಯ ಬರುವ ಸಾಧ್ಯತೆಗಳು, ನಿಮ್ಮಿಬ್ಬರ ಬಾಂಧವ್ಯ, ಸ್ನೇಹ ಇದೆಲ್ಲಗಳ ಹಾಳಾಗ್ತಕ್ಕಂಥದ್ದು. ಸೊ ನೋಡಿ, ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಸಿಟ್ಟನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಬಟ್ ಇದು ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು ಏನಪ್ಪ ಅಂತಂದರೆ, ಸಾರ್ವಜನಿಕವಾಗಿ ಎಲ್ಲರ ಮುಂದೆಗೆ ನಿಮಗೆ ತುಂಬ ಪ್ರೀತಿ ಪಾತ್ರರು ಅಥವಾ ನಿಮ್ಮನ್ನು ತುಂಬ ಇಷ್ಟಪಡೋರು ಅಥವಾ ನೀವು ತುಂಬ ಇಷ್ಟಪಡೋರು ಯಾರು ಬೇಕಾರಾಗಿರ್ಬೋದು. ಸೊ ಅವ್ರನ್ನ ನೀವು ಅವ್ರ ಜೊತೆಗೆ ತುಂಬ ದೊಡ್ಡದಾಗಿ ಗಲಾಟೆ ಮಾಡ್ಕೊಂಡ್ಬಿಡ್ತೀರಾ ಅಂಥದ್ದೆಲ್ಲ ಆಗದೇ ಇರಲಿ. ಸ್ವಲ್ಪ ದೃಷ್ಟಿಯಿಂದ ಹಂಗೆಲ್ಲ ಆಗ್ತಾ ಇರುತ್ತೆ. ನೀವಿಬ್ಬರು ತುಂಬ ಚೆನ್ನಾಗಿರೋದು ನೋಡಿದ ತಕ್ಷಣ ದೃಷ್ಟಿ ಆದ ತಕ್ಷಣ ಕಿತ್ತಾಡ್ತೀರಾ ಅಂತ. ಅದು ಬೇಕಾದ್ರೆ ಗಂಡ ಹೆಂಡತಿ ಆಗಲಿ, ಫ್ರೆಂಡ್ಸ್ ಆಗಿರಲಿ, ಯಾರು ಬೇಕಾದ್ರೂ ಆಗಿರಲಿ. ಸೊ ಅದರಿಂದ ಇಲ್ಲಿ ಕುದೃಷ್ಟಿ ಪರಿಹಾರ ಆಗಬೇಕು. ನಾವು ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡಿ ವಿಶೇಷವಾದಂತಹ ತಾಯತ, ಆಮೇಲೆ ಕರುಂಗಾಲಿ, ಬ್ರಾಸ್ಲೆಟ್ ಎಲ್ಲ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬೋದು. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. 5ನೇಯ ಎಚ್ಚರಿಕೆ ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಮಿತ್ರವೇಷೇಪಿ ಶತ್ರುಹು ಅಂದರೆ ಮಿತ್ರನ ಸ್ವರೂಪದಲ್ಲಿ ಶತ್ರು ಇರ್ತಾನೆ ಅಂತ. ಅಂದರೆ ಒಳ್ಳೆ ಕ್ಲೋಸ್ ಫ್ರೆಂಡ್ ಥರ ಆಡ್ತಿರ್ತಾನೆ, ಬಟ್ ಅವನು ಆ್ಯಕ್ಚುಲಿ ಮಿತ್ರ. ಅಂದರೆ ಮುಖವಾಡವನ್ನು ಧರಿಸಿ ಇರುವ ವ್ಯಕ್ತಿಗಳೊಟ್ಟಿಗೆ ನೀವು ವ್ಯವಹರಿಸಬೇಕಾಗತ್ತೆ. ಅಂದರೆ ತುಂಬ ಮುಖವಾಡಗಳು, ಮುಂದೊಂದು ಹಿಂದೊಂದು, ನಿಮ್ಮ ಮುಂದೊಂಥರ ಇರ್ತಾರೆ, ನೀವು ಆ ಕಡೆ ಹೋದಾಗ ನಿಮ್ಮ ಹಿಂದೆ ಇನ್ನೊಂದು ಥರ ಮಾತಾಡ್ತಾರೆ ಅಂತ. ಸೊ ಅಂಥವ್ರು ಇರ್ತಾರೆ ಬಿಡಿ ಸರ್, ಅವರೆಲ್ಲ ಕಡೆ ಇರ್ತಾರೆ ಬಿಡಿ ಗುರುಗಳೇ, ಅದೇನು ದೊಡ್ಡ ವಿಚಾರ ಅಲ್ಲ. ಸೆಪ್ಟೆಂಬರ್ ತಿಂಗಳಲ್ಲಿ ಅಂಥವರೊಂದಿಗಿನ ವ್ಯವಹಾರ ಜಾಸ್ತಿ ಆಗುತ್ತೆ. ಅಂಥವರೇ ಜಾಸ್ತಿ ಸಿಗ್ತಾ ಇರ್ತಾರೆ. ನಿಮ್ಮ ಮುಂದೆ ಒಂದು ಹೇಳ್ತಾರೆ, ನಿಮ್ಮ ಹಿಂದೆ ಒಂದು ಹೇಳ್ತಾರೆ. ನೀವು ಆ ಕಡೆ ಹೋದಾಗ ನಿಮ್ಮ ಮೇಲೆ ಚಾಡಿ ಹೇಳ್ತಾರೆ, ನಿಮ್ಮ ಮುಂದೆ ಇದ್ದಾಗ ನಿಮ್ಮನ್ನು ಚೆನ್ನಾಗಿ ಹೊಗಳ್ತಾರೆ. ಬಟ್ ಮುಖಸ್ತುತಿಗೆ ಬೇಗ ಮರಳಾಗ್ತಕ್ಕಂಥವ್ರು ಸಿಂಹರಾಶಿಯವರು. ನಿಮ್ಮ ಮುಖದ ಮೇಲೆ ನೀವೇ ಇಂದ್ರ ನೀನೇ ಚಂದ್ರ ಅಂಬಿಟ್ರೆ ಫುಲ್ ಖುಷಿ ಆಗಿಬಿಡ್ತೀರ ನೀವು. ಸೊ ಅದರಿಂದ ಆ ಮುಖಸ್ತುತಿ ಅನ್ನೋ ಮೈಂಡ್ಸೆಟ್ನ ಫಸ್ಟ್ ಪಕ್ಕದಲ್ಲಿಡಿ. ಯಾರು ಹೊಗಳಿ ಹೇಳ್ತಾ ಇದ್ದಾನೆ ಅವನನ್ನು ಮತ್ತೊಂದು ಸಲ ಪರೀಕ್ಷೆ ಮಾಡಿ, ಯಾರು ಬೈದು ಹೇಳ್ತಾ ಇದ್ದಾರೆ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ನೀವು. ಇದೆಲ್ಲ ನಾನು ಹೇಳಿದ್ರು ಕೂಡ ಅಷ್ಟು ಅರ್ಥ ಆಗಲ್ಲ. ಅಂದರೆ ಕೆಲವಿಷ್ಟು ಅನುಭವ ವೇದ್ಯ ಅಂತ ಇರುತ್ತೆ. ಆ ಸಮಸ್ಯೆ ಆದಮೇಲೆ ಅಯ್ಯೋ ಗುರುಳೆ ನೀವು ಹೇಳಿದ್ರಿ, ಬಟ್ ಏನು ಮಾಡೋದು ಹೇಳಿ, ನಮ್ಮ ಮನೆ ಬರ ಸರಿ ಇಲ್ಲ ಅನ್ಸುತ್ತೆ, ಈ ಥರ ತಿಳಿಸ್ಬಿಡ್ತೀರಾ. ಸೊ ಫಸ್ಟ್ ಪರಿಹಾರ ಮಾಡ್ಕೊಳ್ಬೇಕಲ್ಲ. ಸಿಂಹರಾಶಿಯವರ ಸೆಪ್ಟೆಂಬರ್ ತಿಂಗಳ ಅಥವಾ ಅದರ ನಂತರದ ಎಲ್ಲ ಸಮಸ್ಯೆಗಳಿಗೆ ವಿಶೇಷ ನಾವು ಮಾಡ್ತಾ ಇರ್ತಕ್ಕಂಥ ಪರಿಹಾರ ಏನಪ್ಪ ಅಂತಂದರೆ, ವೀಕ್ಷಕರೇ, ಆಗಸ್ಟ್ 23ನೇ ತಾರೀಕು ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ, ಶ್ರಾವಣ ಮಾಸದ ಅಮಾವಾಸ್ಯೆ. ಮತ್ತೆ ಪುನಃ ಶನಿವಾರ ಬಂದಿದೆ, ಶ್ರಾವಣ ಕೊನೆಯ ಶನಿವಾರನೂ ಆಗಿದೆ. ಸೊ ಬಹಳ ಪವರ್ಫುಲ್ ಆಗಿರತಕ್ಕಂಥ ದಿವಸ. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವುದೇ ದಿಕ್ಕಿನಿಂದಲೂ ನಿಮಗೆ ಸಮಸ್ಯೆ ಆಗಬಾರ್ದು. ಅದೇನೇ ಹೇಳ್ತದೆ, ಅಷ್ಟದಿಗ್ಬಂಧನ, 8 ದಿಕ್ಕುಗಳಿಂದಲೂ ಸಹ ನಿಮಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ರೀತಿಯಲ್ಲಿ
ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಅದ್ರ ಜೊತೆಗೆ ನಿಮ್ಮ ಎಲ್ಲ ಆರೋಗ್ಯ ಬಾಧೆಗಳ ಪರಿಹಾರ, ದೀರ್ಘ ವೇದೋಕ್ತವಾದಂತಹ ಆಯಸ್ಸು ಪರಮಾತ್ಮನಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಈ ಕೆಟ್ಟ ದೃಷ್ಟಿ ಬಗ್ಗೆ ನಾನು ಆಗಲೇ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಕೆಟ್ಟ ದೃಷ್ಟಿಯ ಪರಿಹಾರಕ್ಕೋಸ್ಕರನೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮ, ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರುವಂಥವರಿಗೆ ಆ ಗುರುಬಲ ಕೆಲಸ ಮಾಡಬೇಕು, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ಯಾವುದೇ ಗ್ರಹಚಾರ ಆಗಿದ್ರೂ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾದ ಈ ಕರುಂಗಾಲಿ ಬ್ರಾಸ್ಲೆಟ್ ಅನ್ನು ಕೊಡ್ತಾ ಇದ್ದೀವಿ ನೋಡಿ. ಇದು ಬರೇ ಸಿಂಪಲ್ ಕರುಂಗಾಲಿ ಬ್ರಾಸ್ಲೆಟ್ ಅಷ್ಟೇ ಅಲ್ಲ, ಇದಕ್ಕೆ ನಾನೊಂದು ತಾಯಿತ ಕೂಡ ಸೇರಿಸಿದ್ದೇನೆ. ಇದರಲ್ಲಿ ವಿಶೇಷವಾಗಿರತಕ್ಕಂತಹ ಪ್ರಸಾದ ಇರಲಿದೆ, ಭಸ್ಮ ಪ್ರಸಾದವಿರಲಿದೆ. ಇದರಲ್ಲಿ ಈ ತಾಯಿತವನ್ನ ಎನರ್ಜೈಸ್ ಮಾಡಿ, ಈ ಕರುಂಗಲಿ ಬ್ರಾಸ್ಲೆಟ್ ಅನ್ನು ಎನರ್ಜೈಸ್ ಮಾಡಿ ಕೊಡ್ತೇನೆ. ಕುದೃಷ್ಟಿ ಪರಿಹಾರ ಹೋಮ, ಆಮೇಲೆ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಸ್ವಯಂವರ ಪಾರ್ವತಿ ಹೋಮ ಜೊತೆಗೆ ಮಹಾಮೃತ್ಯುಂಜಯ ಹೋಮದಲ್ಲಿ ಎನರ್ಜೈಸ್ ಆಗುವಂತಹ ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್. ಬಹಳಷ್ಟು ಜನ ಕೇಳಿದ್ರು ನನಗೆ, ಮಾಲೆಯನ್ನು ಕೊಟ್ಟ ಗುರುಳೆ ಮಾಲೆ ದೊಡ್ಡದಾಗ್ಬಿಡುತ್ತೆ, ಒಂದು ಬ್ರಾಸ್ಲೆಟ್ ತರ ಕೊಡಿ ದಯವಿಟ್ಟು ಅಂತ ಹೇಳಿ. ಸೊ ಆದ್ರಿಂದ ನೋಡಿ, ನಿಮಗೆ ಕ್ಲೀನಾಗಿ ಕಾಣೋ ತರ ಇಲ್ಲಿ ಕಾಣ್ತಾ ಇದೆ ನೋಡಿ, ನಿಮ್ಮ ಕೈಗೆ ಹಾಕೊಳ್ಳೋ ತರನೇ ನೀಟಾಗಿ ಕರುಂಗಾಲಿ ಬ್ರಾಸ್ಲೆಟ್ ಅನ್ನ ಮಾಡಿಸಿದ್ದೇವೆ. ಜೊತೆಗೆ ಒಂದು ತಾಯಿತವನ್ನು ಸಹ ಇದಕ್ಕೆ ಸೇರಿಸಿದೆ, ನಿಮಗೆ ಫೋಟೋದಲ್ಲಿ ಕಾಣಬಹುದು. ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಜೊತೆಗೆ ತಾಯಿತನು ಇದಕ್ಕೆ ಹಾಕ್ಬಿಟ್ಟಿದ್ದಾನೆ. ಇಲ್ಲ ನೀವು ಬೇಕಾದ್ರೆ ತೆಗೆದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲಿ ಹಾಕೊಂತೀರಾ, ಬಲಗೈ ತೋಳಲ್ಲಿ ಒಳಗಡೆ ಕಟ್ಕೊಳ್ತೀರಾ, ಕಟ್ಕೊಳ್ಬಹುದು. ಇಲ್ಲ ಅಂದ್ರೆ ಇದಕ್ಕೆ ಹೀಗೆ ಇದ್ರೆ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ತಾಯಿತದ ಜೊತೆಗೆ ಕರುಂಗಾಲಿ ಮಾಲೆ ಕಾಂಬಿನೇಷನ್ ಇದೆಯಲ್ಲ, ಇದು ಒಳ್ಳೆ ಅದ್ಭುತವಾದ ಕಾಂಬಿನೇಷನ್ನು. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಳಬಹುದಾದಂತಹ, ಧಾರಣೆ ಬೇಕಾಗಿರತಕ್ಕಂಥ ಅವಶ್ಯಕತೆ ಇರತಕ್ಕಂಥ ಒಂದು ಪ್ರಸಾದವಾಗಿರಲಿದೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ಹೆಸರು ರಾಶಿ ವಾಟ್ಸಪ್ ಮಾಡ್ಕೊಂಡ್ರು ಪರವಾಗಿಲ್ಲ. ಜೊತೆಗೆ ವಿಶೇಷವಾಗಿ ನಿಮ್ಮ ಅಡ್ರೆಸ್ ಅನ್ನ ಮೆನ್ಷನ್ ಮಾಡಿ, ಹಾಗೂ ನಮ್ಮ ಸಂಕಲ್ಪ ಸೇವೆಗೆ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ರಿಜಿಸ್ಟರ್ ಆದ್ರೆ ಮಾಡ್ಕೊಂಡ ಪ್ರತಿಯೊಬ್ಬರಿಗೂ ಸಹ ಅವತ್ತಿನ ದಿವಸ ಬೆಳಗ್ಗೆ ಅಮಾವಾಸ್ಯೆ ದಿವಸ ಆಗಸ್ಟ್ 23ನೇ ತಾರೀಕು ಶ್ರಾವಣ ಕೊನೆಯ ಶನಿವಾರ ಬೆಳಗ್ಗೆ 6 ಗಂಟೆಯಿಂದ 6:30 ಒಳಗಡೆ ಏನು ಸಂಕಲ್ಪ ಸೇವೆ ಆರಂಭಗೊಳ್ಳಲಿದೆ. ನಾನೇ ಖುದ್ದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಲಿದ್ದೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡ್ಕೋಬಹುದು, ಕೇಳಿಸ್ಕೊಳ್ಬಹುದು. 10:30 ನಂತರ ಎಲ್ಲಾ ಹೋಮಗಳು ಪ್ರಾರಂಭ ಆಗುತ್ತೆ. ಲೈವಲ್ಲಿ ಹೋಮಗಳು ಇರುತ್ತದೆ. ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಒಂದು ಕರುಂಗಾಲಿ ಬ್ರಾಸ್ಲೆಟ್, ತಾಯತ ಸಹಿತವಾದ ಕರುಂಗಾಲಿ ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಎಲ್ಲರ ಕೈಗೂ ಆಗೋ ರೀತಿಯಲ್ಲೇ ಇದನ್ನ ಸಿದ್ಧಪಡಿಸಲಾಗಿದೆ. ಪ್ರತಿಯೊಬ್ಬರಿಗೂ ಸಹ ಕೈಯಲ್ಲಿ ಕೂತ್ಕೊಳ್ಳೋ ರೀತಿಯಲ್ಲೇ. ಸೊ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ನೀವು ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡಲಿದ್ದೇವೆ. ಸೊ ಪ್ರತಿಯೊಬ್ಬರಿಗೂ ಈ ವಿಚಾರ ಗೊತ್ತಾಗಬೇಕು. ಸೊ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಶ್ರಾವಣ ಮಾಸದ, ಅದು ಶ್ರಾವಣ ಶನಿವಾರ, ಅದು ಅಮಾವಾಸ್ಯೆ. ಇನ್ನು ಯಾವ ವರ್ಷ ಬರುತ್ತೋ ಗೊತ್ತಿಲ್ಲ. ಶ್ರಾವಣ ಮಾಸಕ್ಕೆ ಇನ್ನು 1 ವರ್ಷ ಕಾಯಬೇಕು. ಇದು ಒಂದು ದಿವಸ ಕಳೆದು ಬಿಡ್ತು ಅಂದ್ರೆ ಇನ್ನು ಮುಂದಿನ ವರ್ಷನೇ ಶ್ರಾವಣ ಮಾಸ ಬರತಕ್ಕಂಥದ್ದು. ಸೊ ಅದರಿಂದ ಈ ದಿವ್ಯವಾದ ಅದ್ಭುತವಾದಂತಹ ಒಂದು ಪರ್ವ ದಿನದಂದು ನಾವು ಈ ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಬೇಗ ನಿಮ್ಮ ಹೆಸರು ರಿಜಿಸ್ಟರ್ ಮಾಡಿ, ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಚಾರ ಗೊತ್ತಾಗೋ ತರ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.